ಯಾವುದೋ ಷರತ್ತು ಹಾಕಿಲ್ಲ. ನೆನ್ನೆ ದಿನ ದೆಹಲಿಯಲ್ಲಿ ಕೂತು ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ. ಎಲ್ಲ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿ ಆಗ್ತದೆ. ನಿಮ್ಮ ಸಹಕಾರ ಕೂಡ ಇರಬೇಕು. ಕಾಂಗ್ರೆಸ್ನವರು 8 ದಿನಗಳ ಅಥವಾ 7 ದಿನಗಳು ಆಯೋಜನೆ ಮಾಡಿರ್ತಕ್ಕಂಥ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಥವಾ ಹೋರಾಟ ಏನಾದರೂ ಕರೀರಿ, ಅದಕ್ಕೆ ಅದು ಪಶ್ಚಾತ್ತಾಪದ ಯಾತ್ರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲೇನಿದೆ, ರಾಜ್ಯದ ಜನರಿಗೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಳಿತನ ಮಾಡ್ತೇವೆ, ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಜನರ ಕಿವಿಗೆ ಹೂ ಮೂಡಿಸಿ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಪಶ್ಚಾತ್ತಾಪದ ಯಾತ್ರೆ ಇದು. ಮತ್ತು ಎರಡನೇದಾಗಿ ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಒಂದಿನ ಮುಂಚಿತವಾಗಿ ಅವರು ಕೂಡ ಪ್ರವಾಸನ ಹಮ್ಮಿಕೊಂಡಿದ್ದಾರೆ. ಅವರು ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ.